ತಂದಿರೋದು ಯಾರಂದ್ರೆ ನಮ್ಮ ಅತ್ತೆ ನಮ್ಮಮ್ಮ ಹುಡ್ಕೊಂಡು ಹೋಗಿ ಸಿಂಪಲ್ ಆಗಿ ದಿನ ಇವಾಗ ಎದ್ದಿದ್ದಾನೆ, ಇವಾಗ ಐದನಿಗೆ ಹೋಗ್ತಿದ್ದಾನೆ. ಗೆಜ್ಜೆ ತಗೊಂಡು ಇದು ನಮ್ಮ ಮಮ್ಮಿ ಫೋರ್ಸ್ಫುಲ್ ಆಗಿ ಮದ್ವೆಗೆ ಗೆಜ್ಜೆ ಹಾಕೋಬೇಕು. ನಿಮಿಷದಲ್ಲಿ ಮೇಕಪ್ ರಿಮೂವ್ ಮಾಡ್ತೀರಾ ಅಂತ ಒಂದು ಟಾಸ್ಕ್. ಹೇರ್ ಸ್ಟೈಲ್ ಇಂದ ಹಿಡ್ದು ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ಅದು ಆನ್ ಸ್ಪಾಟ್ ಅಲ್ಲಿ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ನ್ಯೂ ವ್ಲಾಗ್ ಅಂದರೆ ಗೊತ್ತಲ್ಲ, ಲಾಸ್ಟ್ ವ್ಲಾಗು ರಿಸೆಪ್ಷನ್ ಲುಕ್ ಇತ್ತು. ಇವತ್ತು ಮುಹೂರ್ತಮ್ ಲುಕ್ ಇರುತ್ತೆ. ಫುಲ್ ನಿದ್ದೆಗಣ್ಣಲ್ಲಿ ಎದ್ದು ರೆಡಿಯಾಗಿ ಕೂತಿದ್ದೀನಿ. ಮೇಕಪ್ ಮಾಡ್ತಿದ್ದಾರೆ. ಸೊ ಮೇಕಪ್ ಆದಮೇಲೆ ನಾನು ಔಟ್ಫಿಟ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅಫ್ಕೋರ್ಸ್ ಮಾರ್ನಿಂಗ್ ಟೈಮ್ ಮ್ಯಾರೇಜ್ ವೈಬ್ಸ್ ಇರೋದೇ ಇರ್ತಾರೆ. ಮುಹೂರ್ತಮ್ಗೆ ಸ್ಯಾರಿ ವೇರ್ ಮಾಡಿದ್ರೇ ಲುಕ್ಕು. ನಾನು ಬೇರೆದೇನಾದ್ರು ಹಾಕ್ತೀನಿ ಅಂದರೆ ಎಲ್ಲರೂ ಸ್ಯಾರಿನೇ ವೇರ್ ಮಾಡಿ ಅಂತ ಇದ್ರು. ಸೊ ವ್ಲಾಗ್ ಶುರು ಮಾಡುವಾಗೆ ನಾನು ಮೇಕಪ್ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಯಾಕಂದರೆ ಎದ್ದಿದ ತಕ್ಷಣ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಈ ಹೇರ್ ಸ್ಟೈಲಿಗೆ ಹೂವು ತಂದಿರೋದು ಯಾರಂದ್ರೆ ನಮ್ಮ ಅತ್ತೆ ನಮ್ಮಮ್ಮ ಹುಡ್ಕೊಂಡು ಹೋಗಿ ತಂದಿದ್ದಾರೆ. ಹೆಂಗೋ ಸೆಟಪ್ ಮಾಡಿ ಅಡ್ಜಸ್ಟ್ ಮಾಡಿ ಹಾಕಿದ್ದಾರೆ ಹೂವನ. ಗೈಸ್, ನಮ್ಮ ಮಮ್ಮಿ ತಿನ್ನಿಸ್ತವ್ರೆ. ನನಗೆ ತುಂಬ ಹೊಟ್ಟೆ ಸಿಗ್ತಿದೆ. ನಮ್ಮ ಪಾಪ ಅಂಕಲ್, ಏನು ಅಂಕಲ್ ಚೆನ್ನಾಗಿದ್ದೀನ? ದಿಸ್ ಇಸ್ ಮೈ ಫೈನಲ್ ಲುಕ್. ಸಿಂಪಲ್ ಆಗಿದ್ದೀನ, ಓವರ್ ಆಯ್ತಾ ಅಂತ ನೀವೇ ಕಮೆಂಟ್ ಮಾಡಿ. ಸೊ ಈ ಸ್ಯಾರಿಯಿಂದ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸ್ತಿದೆ. ಸೂಪರ್ ಆಗಿದೆ. ಇವರು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಂಧ್ಯಾ. ಹೌದಾ? ಥ್ಯಾಂಕ್ ಯು ಬಾಯ್. ನೋಡಿ ಗೈಸ್, ಹೆಂಗೆ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ? ನಿನ್ನೆ ಚೆನ್ನಾಗಿತ್ತ, ಇವತ್ತು ಚೆನ್ನಾಗಿತ್ತಲ್ಲ? ನಿನ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಲ್ಲಿ ಹೆಸರು ಇವತ್ತು ಕರೆಕ್ಟಾಗಿ ಒಂದು ಹಿಂದೂ ಸಂಸ್ಕೃತ ಸ್ಯಾರಿ. ಹೆಂಗೆ ಏನೇನೇನ? ಹಿಂದೂ ಸಂಸ್ಕೃತ ಸಂಸ್ಕಾರ. ಹಿಂದೂ ಸಂಸ್ಕಾರನ ಗೊತ್ತಿಲ್ಲ ನನಗೆ, ಕನ್ಫ್ಯೂಸ್ ಆಗುತ್ತೆ. ಸಂಸ್ಕಾರನ ಸಂಸ್ಕೃತ ಅಂದ್ರೆ ಅದೇ, ಐ ಮೀನ್ ಏನಂತಾರೆ, ಕಲ್ಚರ್. ಸೊ ಹಿಂದೂ ಕಲ್ಚರ್ ತರ ಇಂಡಿಯನ್ ಲೇಡಿ ಸ್ಯಾರಿ ಎಲ್ಲ ಕೆಟ್ಟ. ನಿಮ್ಗೂ ಈ ಥರ ಬೇಕಮ್ಮ? ನಿಮ್ಗೂ ಈ ಥರ ಮೇಕಪ್ ಮಾಡಿಸ್ಲಾ? ನಿಮ್ಮ ಮಮ್ಮಿ ಈ ಥರ ಎಲ್ಲ ರೆಡಿ ಆಗಕ್ಕೆ ತುಂಬ ಇಷ್ಟ ತಾನೆ? ಓಕೆ, ನೀವೆಲ್ಲ ಕಮೆಂಟ್ ಹಾಕಿ ನಮ್ಮ ಮಮ್ಮಿಗೆ ಮೇಕ್ ಓವರ್ ಮಾಡಿಸ್ಬೇಕಾ ಬೇಡವಾ ಅಂತ. ಏನು ಲೆಹೆಂಗಾ ಹಾಕಿ ಅವ್ರಿಗೆ ಲೆಹೆಂಗಾ ಹುಚ್ಚು, ತುಂಬ ಲೆಹೆಂಗಾ ಅಂತ ಇರ್ತಾರೆ. ಸೊ ನೀವು ಕಮೆಂಟ್ ಮಾಡಿ ಲೆಹೆಂಗಾ ವೇರ್ ಮಾಡಿಸಿ ಒಂದು ಒಳ್ಳೆ ಫೋಟೋಶೂಟ್ ಮಾಡಿಸ್ಬೇಕಾ, ಗೌನ್ ಹಾಕ್ಬೇಕಾ, ಸ್ಯಾರಿ? ಹಾಂ, ಲೆಹೆಂಗಾ, ಗೌನ್, ಸ್ಯಾರಿ ಈ ಮೂರಲ್ಲಿ ನೀವು ಯಾವ್ದು ಕಮೆಂಟ್ ಮಾಡ್ತೀರಾ ಅದನ್ನು ಅವರಿಗೆ ವೇರ್ ಮಾಡಿಸಿ ಚೆನ್ನಾಗಿ ರೆಡಿ ಮಾಡಿಸಿ ಒಂದೆರಡು ಫೋಟೋಸ್ ತೆಗ್ದು ಪೋಸ್ಟ್ ಮಾಡ್ತೀನಿ ಗೈಸ್. ಕಮ್ಯುನಿಟಿ ಪೋಸ್ಟಿಗೆ ಮಾಡಿಬಿಡ್ತೀನಿ. ಏನು ಹೇಳ್ತೀರಾ? ಸೊ ಬನ್ನಿ, ಇವಾಗ ಯಾರ್ಯಾರು ಇನ್ನೂ ಏನೇನು ರೆಡಿ ಆಗ್ತಿದ್ದಾರೆ ತೋರಿಸ್ತೀನಿ. ನಮ್ಮ ಅತ್ತೆ ನೋಡಿ, ಓ ಇವಾಗ ಎದ್ದಿದ್ದಾನೆ, ಇವಾಗ ಐರನ್ಗೆ ಹೋಗ್ತಿದ್ದಾನೆ. ಇವಾಗ ಬಟ್ಟೆ ಎತ್ಕೊಂಡು ಐರನ್ಗೆ ಹೋಗ್ತಿದ್ದಾನೆ. ಏನಿರಲ್ಲ, ಚಪ್ಪಾಳೆ ಪಮ್ಮುಗೆ. ತುಂಬಾ ಬೇಗ ಹೋಗ್ತಿದ್ಯಾ? ಚೆನ್ನಾಗಿದ್ಯಾ? ಅಲ್ಲ, ಇದೇ ಡಿಫ್ರೆಂಟ್ ಆಗಿದೆ ಅಂತೆ. ನಮ್ಮತ್ತೆ ಈ ಸ್ಯಾರಿಗೆ ಅಂತಾನೆ ನೋಡಿ ಜೋಲ್ ಸೆಟ್ ಆಗಿರೋ ಥರ ಐತೆ. ಸೇಮ್ ಈ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಿಮ್ಗೆ. ಸೀರಿಯಸ್ಲಿ ತುಂಬಾ ಕಲರ್ ಅಂತೂ ಸಕ್ಕತ್ತಾಗಿದೆ. ಈ ಸ್ಯಾರಿ ಯಾರು ಗಿಫ್ಟ್ ಮಾಡಿದ್ದು ಅಂತ ಕಮೆಂಟ್ ಮಾಡಿ, ಗೆಸ್ ಮಾಡಿ. ಅವ್ರಿಗೆ ತೋರಿಸ್ಬೇಕು. ಇವತ್ತು ತೋರಿಸ್ತಾರಂತ ಅವ್ರಿಗೆ. ನಾನು ನೋಡಪ್ಪ, ಇವ್ ಸೀರೆ ಉಟ್ಕೊಂಡಿದ್ದೀನಿ ಎಲ್ಲ ಹೊರಗೆ ಹೇಳ್ಬಿಟ್ರು. ಕ್ಲೂ ಎಲ್ಲಿಂದ? ಗೆಸ್ ಏನಕ್ಕೆ ಮಾಡ್ಬೇಕು ಮತ್ತೆ? ಸ್ವಲ್ಪ ಉದ್ದಕ್ಕೆ ಸಕ್ಕತ್ತಾಗಿದೆ. ಒಂಚೂರು ಉದ್ದಕ್ಕೆ ಇರಲಿ. ಜೋಲ್ ಚೆನ್ನಾಗಿದೆ. ಸ್ವಲ್ಪ ಪ್ರೆಸ್ ಮಾಡಿ. ನೀನ್ ಬಟ್ಟೆ ಹಾಕೋ, ಅಲ್ಲೆಲ್ಲ ಇಟ್ಟವ್ ನೋಡು. ಪಮ್ಮು ಶರ್ಟ್ ಗೆಜ್ಜೆ ಹಾಕ್ತಿದ್ದಾರೆ. ಎಷ್ಟು ವರ್ಷ ಆಯಿತು ಮಮ್ಮಿ ಗೆಜ್ಜೆ ತೊಗೊಂಡು? ಇದು ನಮ್ಮ ಮಮ್ಮಿ ಫೋರ್ಸ್ಫುಲ್ಲಿಯಾಗಿ ಮದುವೆಗೆ ಗೆಜ್ಜೆ ಹಾಕೋಬೇಕು ಅಂದ್ಬಿಟ್ಟು ಇದು ಅಲ್ವಾ ಮಮ್ಮ ಕೊಡ್ಸಿದ್ದು. ನೋಡ್ತಾ ಇದ್ದೀನಿ ಹೆಂಗೆ ಹಾಕೋದಂತ ಕನ್ಫ್ಯೂಸ್ ಆಗ್ತಾ ಇತ್ತು ಅವ್ರಿಗೆ. ಮತ್ತೆ
ಹಂಗೆ ಮಾಮ ಅಲ್ಲಿ ಹಿಂಗೆ ಹಾಕಿ ನಾನು ಹೇಳ್ತೀನಿ ಫಿಟ್ ನೋಡಿ. ನೆನ್ನೆ ಮೇಲೆ ಬ್ಲ್ಯಾಕ್, ಇವತ್ತು ಕೆಳಗಡೆ ಬ್ಲ್ಯಾಕ್. ಐ ಮೀನ್ ನಿನ್ನೆ ಔಟ್ಫಿಟ್ ಬ್ಲ್ಯಾಕ್ ಇತ್ತು ಮೇಲ್ಗಡೆದು, ಕೆಳಗಡೆ ಇವತ್ತು ಪ್ಯಾಂಟ್ ಬ್ಲ್ಯಾಕ್ ಅಂತ ಹೇಳಿದ್ದು. ಮತ್ತೆ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಪಾಪು ಅಂಕಲ್ ರೆಡಿ ಆಗ್ಬಿಟ್ಟವ್ರೆ. ಮದ್ವೆ ಹಣ್ಣಿಗೆ ರೆಡಿ ಮಾಡಕ್ಕೆ ಯಾರು ಮದ್ವೆ ಹಣ್ಣಿಗೆ ರೆಡಿ ನಾನು ಸೊ ಕ್ಯಾಬ್ ಬುಕ್ ಮಾಡಿದ್ವಿ. ಇವಾಗೆಲ್ಲ ಹೋಗ್ತಾ ಇದೀವಿ. ಕ್ಯಾಬ್ ಚಿಕ್ಕದು ಬುಕ್ ಮಾಡಿದ್ರು, ಇವಾಗ ದೊಡ್ಡ ಕ್ಯಾಬ್ ಹೋಗ್ತೀನಿ. ಫೈನಲಿ ಚೌಲ್ಟ್ರಿ ರೀಚ್ ಆದ್ವಿ. ನೈಟ್ ವೈಬ್ ಇತ್ತು, ನೈಟ್ ಲೈಟಿಂಗ್ಸ್. ಇವಾಗ ನೋಡಿ ಬೆಳಕು, ಮಾರ್ನಿಂಗ್ ಟೈಮ್ ಹೆಂಗೈತೆ. ಚೌಟ್ರಿ ಮಾತ್ರ ಸಕ್ಕತ್ತಾಗಿದೆ. ಕುಮಾರಸ್ವಾಮಿ ಚೌಟ್ರಿ ಹೌದಾ? ಯಾರೂ ಬಂದೇ ಇಲ್ಲ, ನಾವೇ ಬೇಗ ಬಂದಿದ್ದೀವಿ ಆ್ಯಕ್ಚುಲಿ. ಫಸ್ಟು ತಿಂಡಿ ತಿನ್ನಕ್ಕೆ ಹೋಗ್ತಿದ್ದೀವಿ ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿದೆ. ಅದಕ್ಕೆ ಸೆಟಪ್ ಮಂಟಪದು ಸಕ್ಕತ್ತಾಗಿದೆ. ರಾತ್ರಿ ಇದು ಹಿಂಗಿತ್ತು. ಫ್ಲವರ್ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿತ್ತು. ಬೇಗ ಬಂದಿದ್ದಕ್ಕೆ ಜಾಗ ಸಿಕ್ತು ನಮಗೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಜನಗಳಿಲ್ಲ ಬಂದಿದ್ದಕ್ಕೆ. ದುಡ್ಡು ಎಲೆ ಬೇಕಂತೆ ಹಾಕು ಬ್ರೇಕ್ಫಾಸ್ಟಿಗೆ. ಫ್ರೆಂಡ್ಸ್ ತಿನ್ನೋ ಥರ ತಿಂತಿದ್ಯಾ? ಇಲ್ಲಿ ನೋಡಿ ಇವು ಸ್ವೀಟು ಅದೆಲ್ಲ ತಿಂತವ್ರೆ. ನಾನೆಲ್ಲ ಸ್ವೀಟೆಲ್ಲ ಇಲ್ಲಪ್ಪ, ಇಷ್ಟೇ ತಿಂತಾ ಇದ್ದೀನಿ. ಯಾಕಂದರೆ ನಾನು ಇಡ್ಲಿ ತಿಂದಿದ್ದೆ ಅದಕ್ಕೆ. ಫ್ರೆಶ್ ತಿಂಡಿ ಆಯಿತು, ಬಟ್ ಯಾಕೋ ನನಗೆ ನೀಟಾಗಿ ತಿನ್ನೋಕ್ಕಾಗಿಲ್ಲ. ಇವಾಗ ಮೇಲೆ ಹೋಗಿ ನೋಡೋಣ. ಇಲ್ಲ ಯಾಕೋ ಒಂಥರ ಆಗೋಯ್ತು ನನಗೆ, ಏನೋ ಗೊತ್ತಿಲ್ಲ. ನಮ್ಮ ಮಮ್ಮಿನೂ ಒಂದೇ ಇಡ್ಲಿ ತಿಂತಿದ್ದು. ಒಂದೇ ಇಡ್ಲಿ ತಿಂದಿದ್ದು ನಾನು. ಟೀ ಕಾಫಿ ಬ್ರೆಡ್ ಬೇರೆ ಇಟ್ಟಿರೋದು. ಹಾಯ್ ಮಾಡ್ರಿ. ಹೋಟೆಲ್ ಹೋಗ್ತಿದ್ದಾರೆ. ಬಾಯ್. ಆಯ್ತು, ಓಕೆ ಬಾಯ್. ತಿನ್ನೋದಲ್ಲ ಅದು, ಲೆವೆಲ್ ಮಾಡ್ತಾ ಇದ್ದೀನಿ. ಅವ್ನು ಆಟ ಆಡ್ಕೋಬೇಕಾಯ್ತು ಇದರಲ್ಲಿ. ನೋಡಿ ನಮ್ಮ ಅಕ್ಕ ಹೆಂಗೆ ರೆಡಿ ಆಗಿದ್ದಾಳೆ. ಎಲ್ಲ ಅಕ್ಷತೆ ಹಾಕ ಕಾಯ್ತಾ ಇದೆ ತಾಳಿ ಕಟ್ಟಕ್ಕೆ. ತಾಳಿ ಮುಟ್ಟಕ್ಕೆ ಅಂಕಲ್ ಕೊಡಿ ಅಂತಂದು ಓಡೋಗ್ಬಿಟ್ಟವ್ರು ನಮ್ಮ ಮಾವ. ಹಾಕ ಅಕ್ಷತೆ ಹಾಕ. ಒಂದು ಹೇಳಿದ್ದೀರಾ ಇಲ್ವಾ ಇವಾಗ? ನಮ್ಮ ಮಾವ ಅವ್ರ ತಮ್ಮ ಅಂತೆ. ಶಿವ ಅಲ್ವಾ? ಏನ್ ನಡೀತಿದೆ ಅಂತ ಗೊತ್ತಿಲ್ಲ ಅಲ್ಲ?
ಅವ್ರ ಕೆಲಸ ಐತೆ ಅಂತ ಹೋಗ್ತಿದ್ದಾರೆ ಬೇಗ. ದಾರೆ ಮುಗಿಸ್ಕೊಂಡು ಊಟ ಇಲ್ಲದೆ ಹೋಗ್ತಿದ್ದೀವಿ. ಖುಷಿಯಿಂದ ಊಟ ಮಾಡಲ್ವಾ? ತಿಂಡಿ ತಿಂದಿದ್ದಾರೆ ಅಷ್ಟೇ. ಬಂತು ಕ್ಯೂ ಅಲ್ಲಿ ನಿಂತಿದ್ದೀವಲ್ಲ. ಅಲ್ಲಿ ನೋಡಿ ಬೇರೆ ರಿಸೆಪ್ಷನ್ ಜಾಗನ ಇವತ್ತು ಫೋಟೋ ಇಟ್ಕೊತಾ ತಿಂಡಿ ತಿನ್ನೋಕ್ಕಾಗಿಲ್ಲ ಅಂದ್ಬಿಟ್ಟು ಇವಾಗ ಡೈರೆಕ್ಟ್ ಊಟಕ್ಕೆ ಬಂದಿದ್ದೀವಿ ಎಲ್ಲರೂ. ಇಲ್ಲಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾನೆ ನೋಡಿ. ಓ ನಮ್ಮ ಅತ್ತೆಯವ್ರ ಅಮ್ಮನ ಜೊತೆ ಗೊತ್ತಿದ್ದೀವಿ ಊಟಕ್ಕೆ ನೋಡಿ. ಏನೋ ಏನಂತ ಗೊತ್ತಿಲ್ಲ, ಸ್ಯಾಂಡ್ವಿಚ್ ಥರ ಐತೆ. ಏನಿಲ್ಲ ತಲೆ ನೋಡು. ಕ್ಲೋಸ್ ಬಂದ್ರಲ್ಲ ಹಂಗೆ. ಪುಷ್ಪಾ ಇನ್ನೂ ಮುಂದೆ ಬಾ. ಹಾಂ ಸಕ್ಕತ್ತಾಗಿದೆ. ಏನ್ ಫಾಸ್ಟ್ ಇದ್ದಾರೆ ಅಂದ್ರೆ ಎಡಿಟರ್ಸು ಕ್ಯಾಮ್ರಾಮನ್ದಂದು ಕ್ರೇಜಿ. ನಾನು ನೋಡೇ ಇಲ್ಲ ಸುಮ್ಮನೆ ಅವಾಗಿಂದ. ಅಯ್ಯೋ ಸಾಗರ ಮಾಡ್ತೆ ಕಳ್ಳ 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 ಕಳ್ಳ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದು ತುಂಬ ಇಷ್ಟ ಆಯಿತು ನನಗೆ. ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಆ ಕಾನ್ಸೆಪ್ಟು ಥೀಮ್ ಎಲ್ಲ ಸಕ್ಕತ್ತಾಗಿದೆ. ನೈಸ್. ನನಗೂ ಮಾಡಿಸ್ಬೇಕು ಅನಿಸ್ತಿದೆ ಗೈಸ್. ಪ್ರೀ ವೆಡ್ಡಿಂಗ್ ಅಲ್ಲ, ಪೋಸ್ಟ್ ವೆಡ್ಡಿಂಗ್. ಮದುವೆ ಆಗ್ಬಿಟ್ಟಿದೆ. ಪೋಸ್ಟ್ ವೆಡ್ಡಿಂಗ್ 50 ಇಯರ್ಗೆ ಮದುವೆನೇ ಮಾಡ್ಕೊಂಬಿಡ್ತೀವಿ ಇನ್ನೊಂದ್ಸತಿ ಗ್ರ್ಯಾಂಡಾಗಿ. ಏನಂತೀರಾ ಗೈಸ್? ಕಮೆಂಟ್ ಮಾಡಿ ಗೈಸ್. ನಾನು ನೈಟ್ ಶಿಫ್ಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಇವಾಗ ಬೇಗ ಹೋಗ್ತಾ ಇದ್ದೀವಿ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ. ಬೆಳಗ್ಗೆನೇ ನಿದ್ದೆ ಬರ್ತಿತ್ತು ನನಗೆ. ಸೊ ಇವಾಗ ಹೋಗೋಣ ಬನ್ನಿ. ಫೈನಲಿ ಡನ್ ವಿತ್ ದ ಮ್ಯಾರೇಜ್ ವೈಬ್ಸ್ ಗೈಸ್. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೋಡೋಣ, ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ. ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಮಾಮ್. ಥ್ಯಾಂಕ್ ಯು. ಯಾವ ಶೇಪಲ್ಲಿ ಇದೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಸ್ಟಾರ್ ರಂಗೋಲಿ ಸೂಪರ್ ಮಾಮ್. ಅಲ್ಟಿ. ಮನೆ ಮುಂದೆ ನೀವು ಹಾಕಿ ರೂಢಿ ಇದೆ. ಅದು ನೋಡಿದ್ರೆ ಏನೋ ಒಂಥರ ಫೀಲ್ ಆಯ್ತಲ್ವಾ ಅದು, ಅದಕ್ಕೆ ನಾನು ಹಾಕಿದ್ದು. ಥ್ಯಾಂಕ್ ಯು. ನೋಡಿ ಏನು ನೋಡಿ, ನಾನು ಇಲ್ದೇ ಇದ್ದಾಗ ನಮ್ ಬೀಗ್ರು ನಮ್ಮ ಮನೇನ ಎಷ್ಟು ಚೊಕ್ಕಟವಾಗಿ ಇಟ್ಕೊಂಡು ರಂಗೋಲಿ ಎಲ್ಲ. ಇಲ್ಲೆಲ್ಲ ಕ್ಲೀನೇ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಇತ್ತಲ್ಲ, ಎಲ್ಲ ತುಂಬಾ ಮೆಸ್ಸಿ ಆಗಿತ್ತಲ್ಲ ಅವಾಗ. ನಾವ್ ಹೆಂಗೆ ಹೋಗಿದ್ವಿ ನಮ್ಗೆ ಗೊತ್ತಿಲ್ಲ. ಟಾಸ್ಕು ನನಗೆ ಎಷ್ಟು ನಿಮಿಷದಲ್ಲಿ ಮೇಕಪ್ ರಿಮೂವ್ ಮಾಡ್ತೀರಾ ಅಂತ ಒಂದು ಟಾಸ್ಕ್. ಹೇರ್ ಸ್ಟೈಲ್ ಇಂದ ಹಿಡ್ದು ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು. ಟಾಸ್ಕ್ ಕೊಡ, ರಿಮೂವ್ ಮಾಡು ಅಂತ ಹೇಳು. ಟಾಸ್ಕ್ ಅಂತ ಐಡಿಯಾ ಮಾಡ್ಬಿಡ. ಆಕ್ಟಿಂಗ್ ಅಲ್ವಾ? ನೀವು 5 minutes ಅಲ್ಲಿ ನಂದೆಲ್ಲ ಹೇರು ಮತ್ತೆ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ರೆ ನಿಮ್ಗೊಂದು ಗಿಫ್ಟ್. ಪ್ರಾಮಿಸ್. ಅವರು ಅವಳಿಗೆ ಬಿಚ್ಚಕ್ ಆಗ್ತಿಲ್ಲ, ಸುಸ್ತು, ನಿದ್ದೆ ಬರ್ತಾ ಇದೆ. ಈ ನಾಟಕಕ್ಕೆ ಅವ್ರ ಅಮ್ಮನ್ ಬಿಚ್ಚು ಅಂತ ನೋಡಿ, ಅದು ಗಿಫ್ಟ್ ಬೇರೆ ಕೊಡ್ತಾರಂತೆ. ನಾವು ಗಿಫ್ಟ್ ಕೊಡ್ತೀನಿ. ನಾವು ಪೆದ್ರು ಏನೋ ಗಿಫ್ಟ್ ಕೊಡ್ತಾರೆ, ಏನೋ ಕೊಡಿಸ್ತಾರೆ, ಕರ್ಕೊಂಡೋಗಿ ಹೋಟ್ಲಲ್ಲಿ ತಿನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಆಯ್ತು ಬಿಡು ಮಾಡ್ತೀವಿ ಅಂತ ಕೇಳಿದ್ ಬಿಸಾಕ್ತಿವಿ. ಇವಾಗೇನಮ್ಮ ಬಾ, ಬೇಗ ಬಾ. ಇಲ್ಲ ಬೇಡ, ಎಲ್ಲರಿಗೂ ಆಸೆ ಅಲ್ವಾ? ಬಿಚ್ಚಿ. ಯಪ್ಪ, ಕಣ್ಮುಚ್ಚು. ಎಲ್ಲ ಹೆಂಗೆ ಬರ್ತದ್ರೆ 1/4 kg ಮೇಕಪ್ ಇದೆ. ಬರಕ್ಕೆ ಪಾತ್ರೆಗಳು ಬೆಳ್ಕೊಟ್ಟೋಗ್ಲಿ.
ಇಲ್ಲ ಸಾಯಂಕಾಲ ಕರೀರಿ ಅಮ್ಮ ಎಲ್ಲ ಎದ್ಮೇಲೆ ಅಂದ್ರೆ ಇಲ್ಲ ಸ್ವಲ್ಪ ಹೊತ್ತು ಬಿಸಿಲು ಏನಕ್ಕೆ ಇವಾಗ ಒಂದೇ ಸಲ ದೀಪಾಚೆ ಟೈಮಲ್ಲಿ ಎಲ್ಲ ನಿಧಾನಕ್ಕೆ ಸರ್ಪ್ರೈಸ್ ಗಿಫ್ಟ್ ಅಂದ್ಬಿಟ್ಟು ಈ ಜೋಶಿಗೆಲ್ಲ ಇಲ್ಲ 5 ಮಿನಿಟ್ಸ್ ಅಂತ ನಮ್ಗೆ 5 ನಿಮಿಷ ಕಿತ್ತು ಬಿಸಾಕ್ಬೇಕಂತೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಜೋಲ್ ಸೆಟ್ ತುಂಬ ಇಷ್ಟ ಆಯ್ತು. ಇದೆಲ್ಲ ಮಮ್ಮಿ ತುಂಬ ಸೈಡ್ ತುಂಬ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು, ತುಂಬ ಚೆನ್ನಾಗಿದೆ. ಇವಾಗ ಹೇರ್ ಎಕ್ಸ್ಟೆನ್ಷನ್ ಎಲ್ಲ ರಿಮೂವ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ ಮಾಮ್? ಅವ್ರದ್ದು ನೋವಾಗದೆ ತೆಗಿಬೇಕು ಮಾಮ್. ತಗೋಬೇಕು, ಚುಚ್ಕೊಳ್ಬೇಕಾದ್ರೆ ಮೇಕಪ್ ಮಾಡ್ಕೊಬೇಕಾದ್ರೆ ಇಲ್ಲ ಇವಾಗ ತಗೊಂಡು ಅಂತೆ. ಎಷ್ಟು ಅಂದ್ರೆ ಇವಾಗ ಬರುತ್ತೆ ನೋಡಿ ಡಜನ್, ಇವಾಗ ಲೆಕ್ಕ ಕೊಟ್ಟು ಚುಚ್ಚಿದ ಅಂತ ಅಷ್ಟು ಇಷ್ಟಪಟ್ಟು ಮೇಕಪ್ ಹಾಕ್ತೀರಿ. ಅಯ್ಯಪ್ಪ ತೆಗಿಬೇಕಾರಂತೂ ಅದೇ ಕಷ್ಟ. ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ಅದು ಆನ್ ಸ್ಪಾಟ್ ಅಲ್ಲ. ಇಲ್ಲ ಈಗಲ್ಲ ನನಗೇನೆ. ಸೊ ಏನೋ ಆರ್ಡರ್ ಮಾಡಿದೆ, ಅದನ್ನ ಅನ್ಬಾಕ್ಸ್ ಮಾಡ್ತಿದ್ದ ನಮ್ಮ ಮಮ್ಮಿ. ಫಸ್ಟ್ ನಾನು ಬ್ಲಾಗಲ್ಲಿ ತೋರಿಸ್ತಿದ್ದ ಅನ್ಬಾಕ್ಸಿಂಗು. ಇದುವರೆಗೂ ನಾನು ಯಾವತ್ತೂ ಅನ್ಬಾಕ್ಸಿಂಗ್ ಬ್ಲಾಗಲ್ಲಿ ತೋರಿಸಿಲ್ಲ. ಅಯ್ಯಯ್ಯೋ ಈ ಪಾರ್ಲರ್ಗಳಲ್ಲಿ ಇರ್ತಲ್ಲ ಆ ಥರದ ನನ್ನ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಇವಾಗ ಪಮ್ಮುನೇ ಫಿಟ್ ಮಾಡೋದು. ನಾನೇ ಮಾಡ್ತೀನಿ. ಇದು ಅನ್ಬಾಕ್ಸ್ ಮಾಡೋದು ಜೋಶಲ್ಲಿ ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅಮ್ಮನೂ ಅದನ್ನೇ ಅಬ್ಸರ್ವ್ ಮಾಡ್ತಾರೆ. ಪಮ್ಮನೇ ಅಲ್ಲಿ ಚೂರು ಆಗ್ತೈತೆ. ಅದನ್ನ ಸೆಟ್ ಮಾಡೋದು ಮಾಮ್, ಅದನ್ನ ಸೆಟ್ ಮಾಡೋದು ನನ್ನ ರೂಮಲ್ಲಿ ಇಟ್ಕೋತೀನಿ. 7 ಪೀಸು ರೂಲ್ಸ್ ಅಂತ ಅದು ಉಲ್ಟಾ ಹಾಕ್ಬಿಟ್ಟ. ಉಲ್ಟಾ ಹಾಕಿದೀನಿ ಅಂತ ಒಂದು ಉಲ್ಟಾ ಹಾಕಿದೆ, ಒಂದು ಇಲ್ಲಿ ಬಿಡು. ಇಲ್ಲಿ ಬಿಡು, ಹಂಗೆ ಹಾಕು. ಪ್ರಾಬ್ಲಮ್ ಒಂದು ಓಪನಿಂಗ್ ಹಿಂಗ್ ಮಾಡ್ಬೋದು, ಹಂಗೆ ಓಪನಿಂಗ್ ಹಂಗೆ ಮಾಡ್ಬೋದಾ? ನಾನು ಇದೇ ನಾನು ಆರ್ಡ್ರ್ ಮಾಡಿದ್ದು. ಹಂಗಿದೆ ನೋಡಿ, ತುಂಬ ದಿವಸ ಅನ್ಕೊಂಡಿದ್ದು ಇವತ್ತು ಬಂದಿದೆ. ಯಾಕಂದರೆ ನನ್ನ ರೂಮು ಫುಲ್ಲು ಮೆಸ್ಸು, ಆಮೇಲೆ ತುಂಬ ಚಿಕ್ಕದು ಇರೋದ್ರಿಂದ ಸೊ ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೋಬಹುದು ಅಷ್ಟೇ. ಅಟ್ಯಾಚ್ ಇಲ್ಲ, ಯೂಸ್ ಮಾಡಕ್ಕೆ ಬೀಳಲ್ಲ. ಚೆನ್ನಾಗಿದೆ, ಓಕೆ. ಬಟ್ ಅಂದ್ರೆ ತುಂಬಾ ಐಟಮ್ಸ್ ನಾವು ಫಿಟ್ ಮಾಡ್ಬೋದು ಇಲ್ಲಿ. ಇವಾಗ ಇಟ್ಬಿಟ್ಟು ಹೋಗಿ, ನಮ್ಮ ಮಮ್ಮಿ ಇಟ್ಬಿಟ್ಟು ಹೋಗ್ತಾರೆ ಇವಾಗ. ಫೈನಲಿ ಮೇಕಪ್ ರಿಮೂವ್ ಮಾಡು ಆಯ್ತು ನಮ್ಮ ಮಮ್ಮಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾ ಇರಿ, ಇನ್ನೊಂದು ಒಳ್ಳೆ ವ್ಲಾಗ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗಿಗೆ ವೇಟ್ ಮಾಡ್ತಾ ಇರಿ. ಆಮೇಲೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.